ಬಿಹಾರ್ನಲ್ಲಿ 73% ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಬರೋದು ಬಿಹಾರಕ್ಕೆ, ಇನ್ನು 27% ಮಾತ್ರ ರಾಜ್ಯದ್ದು. ಆಮೇಲೆ ರಾಜಸ್ಥಾನದಲ್ಲಿ 43% ಅದರಿಂದ ಬರ್ತದೆ. ಮಧ್ಯಪ್ರದೇಶಕ್ಕೆ 55% ಕೇಂದ್ರದಿಂದ ಬರ್ತದೆ, 45% ಮಾತ್ರ ರಾಜ್ಯದ್ದು. ನಮ್ಮಲ್ಲಿ 77% ರಾಜ್ಯದ್ದು, 23% ಕೇಂದ್ರದ್ದು. ಇದು ಅನ್ಯಾಯ ಅಲ್ವಾ? 23% ಕೇಂದ್ರದಿಂದ ಬರ್ತದೆ, ನಾವು ರಾಜ್ಯದಿಂದ 77% ಹಾಕ್ತೀವಿ ಬಜೆಟ್ಗೆ. ಒಟ್ಟು ಖರ್ಚಿಗೆ ಇಷ್ಟು ದುಡ್ಡು ವ್ಯತ್ಯಾಸ ಇದೆ. ಇದನ್ನ ಏನ್ ಮಾಡಬೇಕು? ಈ ಅನ್ಯಾಯನ ಹೇಳ್ಬೇಕಾ ಬೇಡ? ಈ ಅನ್ಯಾಯ ಹೇಳಿದ್ರೆ ಕೋಪ ಅವ್ರಿಗೆ. ಇವರು ನೀವು ಯೋಚನೆ ಮಾಡಿ, ಇವರು ಬಾಯಿ ಮುಚ್ಕೊಂಡಿರೋದ್ರಿಂದ, ಕೇಂದ್ರ ಸರ್ಕಾರವರು ಹೇಳೋದಕ್ಕೆ ತಲೆ ಕುಣಿಸೋದ್ರಿಂದ, ಇವರು ಬಾಯಿ ಬಿಡದೇ ಇರೋದ್ರಿಂದ ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೋ ಉಪಕಾರ ಮಾಡ್ತಾ ಇದ್ದಾರೋ? ನನ್ನ ಪ್ರಕಾರ ಇವರು ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ. ಸೊ ಇದು ಇವತ್ತಿನ ಪರಿಸ್ಥಿತಿ. ಅದಕ್ಕೆ ನಾನು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಬಾರದು, ಇರೋದ್ರಲ್ಲಿ ನಮಗೆ ಒಂದು ವೇಳೆ ನಮಗೆ ನ್ಯಾಯಯುತವಾಗಿ ನಮಗೆ ಬರಬೇಕಾಗಿರೋದು ಬಂದಿದ್ರೆ, ನನ್ನ ಪ್ರಕಾರ 17-18ರಿಂದ ಇವತ್ತಿನವರೆಗೆ 1,87,000 ಕೋಟಿ ಆಗ್ತಿತ್ತು. 1,87,000 ಕೋಟಿ ಇದ್ದಿದ್ರೆ ನಾವು ಅಭಿವೃದ್ಧಿ ಆಯ್ತಿತ್ತ ಇಲ್ವಾ ರಾಜ್ಯ? 6 ವರ್ಷಗಳಲ್ಲಿ ನಮಗೆ ಡೆವಲ್ಯೂಷನ್ ನಲ್ಲಿ ನಷ್ಟ ಆಗ್ತಾ ಇರ್ತಕ್ಕಂಥದ್ದು 62,098 ಕೋಟಿ. ಡೆವಲ್ಯೂಷನ್ ನಲ್ಲಿ ಒಂದರಲ್ಲೇ ನಮಗೆ 6 ವರ್ಷಗಳಲ್ಲಿ ನಷ್ಟ ಆಗಿರ್ತಕ್ಕಂಥದ್ದು 62,000 ಕೋಟಿ. ಇವೆಲ್ಲ ನಮಗೆ ಬಂದ್ಬಿಟ್ಟಿದ್ರೆ ಯುರೋಪ್ ಕಂಟ್ರಿಗಳ ತರ ಇರ್ತಿದ್ರು ಕರ್ನಾಟಕ. ಐ ಹೋಪ್ ದಟ್ ಯು ಫಾಲೋಡ್. ಇಷ್ಟೆಲ್ಲ ಆದರೂ ಕೂಡ, ಇಷ್ಟೆಲ್ಲ ಅನ್ಯಾಯಗಳಾದರೂ ಕೂಡ, ಕೇಂದ್ರ ಸರ್ಕಾರದಿಂದ ನಮಗೆ ನಮ್ಮ ಪಾಲು ನ್ಯಾಯಯುತವಾದಂತಹ ಪಾಲು ಬರದೇ ಹೋದ್ರು ಕೂಡ, ಗ್ರಾಂಟ್ಸ್ ಬರದೇ ಹೋದ್ರು ಕೂಡ, ನಾವು ಕರ್ನಾಟಕದ ಆರ್ಥಿಕವಾಗಿ ಸುಭದ್ರವಾಗಿದ್ದೇವೆ, ದಿವಾಳಿ ಆಗಿಲ್ಲ. ಮುಂದಿನ ವರ್ಷಕ್ಕೆ ಸುಮಾರು 56,000 ಕೋಟಿ ಆಗ್ಬೋದು ನಮ್ಮ ಗ್ಯಾರಂಟಿಗಳಿಗೆ. ನಾವು ಈಗ ಬಜೆಟ್ನಲ್ಲಿ ಅಂದಾಜು ಮಾಡಿದ್ದೀವಿ 52,009 ಕೋಟಿ. 52,009 ಕೋಟಿ ಅಂತ ಅಂದಾಜು ಮಾಡಿದ್ದೀವಿ. ಅದರ ಮೇಲೆ ಹೆಚ್ಚಾದ್ರೂ ಕೂಡ ಬಿಡುಗಡೆ ಮಾಡ್ತೀವಿ. ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ಅವ್ರ ಕೈಗೆ ಶಕ್ತಿ ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡ್ತಕ್ಕಂಥದ್ದು. ಇಡೀ ಎಲ್ಲರೂ ಕೂಡ ಬಹುಶಃ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ. ಇದಕ್ಕೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ. ಪ್ರತಿ ಒಬ್ಬರಿಗೆ 5,000ದಿಂದ 5,500 ರೂಪಾಯಿ ಸಿಗುತ್ತೆ ವರ್ಷಕ್ಕೆ. ಅಲ್ಲ ಸಾರಿ, 50,000ದಿಂದ 55,000 ರೂಪಾಯಿ ಸಿಗುತ್ತೆ. ತಿಂಗಳಿಗೆ 4ರಿಂದ 5,000 ರೂಪಾಯಿ ಸಿಗುತ್ತೆ. ಪ್ರತಿ ತಿಂಗಳು ನಾವು ಕೊಡ್ತಕ್ಕಂಥ ಗ್ಯಾರಂಟಿಗಳಿಂದ 4,000ದಿಂದ 5,000 ರೂಪಾಯಿ. ಈಗ 155 ಕೋಟಿ ಹೆಣ್ಮಕ್ಳು ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ. 155 ಕೋಟಿ ಹೆಣ್ಣುಮಕ್ಳು ಫ್ರೀಯಾಗಿ ಬಸ್ನಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಇದು ಅವ್ರಿಗೆ ಅನುಕೂಲ ಆಗಿದೆಯೋ ಇಲ್ವೋ? ಇದು ಬಿಟ್ಟಿ ಭಾಗ್ಯನ? ನೀವು ಬಸ್ನಲ್ಲಿ ತಿರುಗಾಡಮಪ್ಪ, ಫ್ರೀಯಾಗಿ ತಿರುಗಾಡೋ ತಾಯಿ ಬಡವರಿಗೆ ಹೇಳಿದ್ರೆ ಇದು ಬಿಟ್ಟಿ ಭಾಗ್ಯನ? ಅನ್ನ ಭಾಗ್ಯ ಹೊಟ್ಟೆ ತುಂಬ ಊಟ ಮಾಡಪ್ಪ ಅಂತ ಹೇಳಿ 5 ಕೆಜಿ ಜಾಸ್ತಿ ಕೊಟ್ರೆ ಇದು ಬಿಟ್ಟಿ ಭಾಗ್ಯನ? ನೀವು ಇದು ಕಟ್ಟಬೇಡ್ರಿ, ವಿದ್ಯುತ್ ಚಾರ್ಜ್ ಕಟ್ಟಬೇಡ್ರಿ, 200 ಯೂನಿಟ್ ವರೆಗೆ ಉಪಯೋಗಿಸೋರು ಅಂತಂದ್ರೆ ಬಿಟ್ಟಿ ಭಾಗ್ಯನ? 2,000 ರೂಪಾಯಿ. ಈಗ 1,17,00,000 1,17,00,000 ಹೆಣ್ಮಕ್ಳು ಯಜಮಾನಿಯರಿಗೆ 2,000 ರೂಪಾಯಿ ತಿಂಗಳಿಗೆ ಕೊಟ್ರೆ ಅದು ಬಿಟ್ಟಿ ಭಾಗ್ಯನ? ಅವಮಾನ ಮಾಡ್ತಾ ಇದ್ದಾರೆ ಇವರಿಗೆಲ್ಲ, ಬಡವರಿಗೆಲ್ಲ ಅವಮಾನ ಮಾಡ್ತಾ ಇದ್ದಾರೆ. ಬಿಟ್ಟಿ ಭಾಗ್ಯ ಅಂತ ನಮ್ಮ ಈ ಎಂತದು ಗ್ಯಾರಂಟಿ, ಈ ಗ್ಯಾರಂಟಿಯನ್ನ ಪದನೇ ಕದ್ಬಿಟ್ರು ಅವರು. ಈಗ ಮೋದಿ ಗ್ಯಾರಂಟಿ ಎಲ್ಲಿಂದ ಕಾಪಿ ಹೊಡೆದದು? ಅದನ್ನ ನಮ್ಮಿಂದ ಅಲ್ವಾ? ನಾವು ಹೇಳಿದ್ದಲ್ಲ, ಕಾಪಿ ಹೊಡೆದಿರೋದಲ್ವಾ? ಮೋದಿ
ಗ್ಯಾರಂಟಿ ಅಂತ ಅವ್ರು ಬರ್ಕೋಬಹುದು. ಇದು ಬಿಟ್ಟಿ ಗ್ಯಾರಂಟಿ ನಾವು ಕೊಡೋದು. ಸೊ ನಮ್ಮ ಆಯವ್ಯಯ ಮುಂದಿನ ವರ್ಷಕ್ಕೆ ಮಂಡಿಸಿರ್ತಕ್ಕಂಥ 2024-25ಕ್ಕೆ ಎಲ್ಲರನ್ನೂ ಒಳಗೊಂಡ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಎಲ್ಲ ಜಿಲ್ಲೆಗಳು, ಎಲ್ಲ ಧರ್ಮಗಳು, ಎಲ್ಲ ಪಕ್ಷದವರು, ಇನ್ನು ನಮ್ಮ ಈಗ ಯುವ ನಿಧಿ ಕೊಟ್ಟರೆ ಕಾಂಗ್ರೆಸ್ ಬಿಜೆಪಿಯವರು ಇರೋದಿಲ್ವಾ? ಅನ್ನಭಾಗ್ಯ ಕೊಟ್ಟರೆ ಕಾಂಗ್ರೆಸ್ ಬಿಜೆಪಿಯವರು ಇರೋಲ್ವಾ? ಎಲ್ಲ ಹೆಣ್ಮಕ್ಳು ಬಿಜೆಪಿಯವರು ಇರಲ್ವಾ? ನಾವು ಅದನ್ನು ನೋಡಲ್ಲ. ಬಡವರು, ಎಲ್ಲ ಜಾತಿ ಧರ್ಮದ ಬಡವರು, ಅದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಲಿ ಅಂತ ಇವೆಲ್ಲ ಮಾಡಿದ್ದೀವಿ. ಇದು ಅಭಿವೃದ್ಧಿ ಅಲ್ವಾ? ವಾಟ್ ಈಸ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ದೆಮ್? ವಾಟ್ ಈಸ್ ಡೆವಲಪ್ಮೆಂಟ್? ಕೊಂಡ್ಕೊಳ್ತಕ್ಕಂಥ ಶಕ್ತಿ ಡೆವಲಪ್ಮೆಂಟ್ ಅಲ್ವಾ? ಈ ತರ ಬೇಜವಾಬ್ದಾರಿಯಿಂದ ಒಂದು ವಿರೋಧ ಪಕ್ಷ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಬಡವರಿಗೆ ವಿರುದ್ಧವಾಗಿ, ಕನ್ನಡಿಗರಿಗೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಾನು ಇದೇ ಮೊದಲು ನೋಡ್ತಾ ಇರೋದು. ಇವರು ಪಾಪ ಕುಮಾರಸ್ವಾಮಿನೂ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಂದಿರೋದು ಏನು ಅಂತಂದ್ರೆ ಕುಮಾರಸ್ವಾಮಿನೂ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು